ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಡೇ 9 ರಂಗೋಲಿ ಸೀರೀಸ್ನ ನಿಮ್ಮೆಲ್ಲರ ಜೊತೆಗೂ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ ಇವತ್ತಿನ ರಂಗೋಲಿ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಹೊಸ ಡೇ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಕೂಡ ವೆಲ್ಕಮ್ ಮಾಡ್ತಾ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಿಗ್ಗೆ ಬೇಗನೆ ಎದ್ದಿದ್ದೆ. ಲಾಸ್ಟ್ ಸಂಡೇ ವ್ಲಾಗ್ನ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಸಂಡೇ ಆಗಿರೋದ್ರಿಂದ ಮನೆ ದೇವ್ರಿಗೆ ಹೋಗಿ ಬರೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸಡನ್ನಾಗಿ ಇದು ಪ್ಲ್ಯಾನ್ ಮಾಡ್ಕೊಂಡಿರುವಂಥದ್ದು. ನಾವು ಕಾರ್ ತೊಗೊಂಡ್ಮೇಲೆ ದೇವರಿಗೆ ಹೋಗಿರಲಿಲ್ಲ, ನಮ್ಮ ಮನೆ ದೇವರಿಗೆ ಹೋಗಿರಲಿಲ್ಲ. ನಮ್ಮ ಮನೆ ದೇವರು ಬಂದು ಗೊಡಚಿ ವೀರಭದ್ರೇಶ್ವರ ಸ್ವಾಮಿ. ಸೊ ಹಾಗಾಗಿ ಹೋಗಿ ಬರೋಣ ಅಂತ ಹೇಳಿ ಬೆಳಿಗ್ಗೆ ಬೇಗನೆ ಹೊರಡ್ತಾ ಇದ್ದೀವಿ. ಸ್ವಲ್ಪ ಅಭಿಷೇಕ ಸ್ಟಾರ್ಟ್ ಆಗೋ ಟೈಮಿಗೆ ಹೋಗೋಣ ಅಂತ ಹೇಳಿ ನಾವು ಬಿಟ್ಟಾಗ 7:30 ಆಗಿತ್ತು ಅಂತ ಅನಿಸುತ್ತೆ. ಬಟ್ ಅಭಿಷೇಕ ನಮಗೆ ಅಷ್ಟು ಬೇಗ ರೀಚ್ ಆಗೋದಕ್ಕಾಗಲಿಲ್ಲ. ಸ್ವಲ್ಪ ರೋಡ್ ಸರಿ ಇಲ್ಲ ಅಂತ ಹೇಳಿ ಸ್ವಲ್ಪ ಲೇಟ್ ಆಯಿತು. ಬಟ್ ಪರವಾಗಿಲ್ಲ, ನೆಕ್ಸ್ಟ್ ಡೇಗೆ ನಾವು ಅಭಿಷೇಕಕ್ಕೆಲ್ಲ ಬರೆಸಿ ಬಂದ್ವಿ. ಮಮ್ಮಿ, ನಾನು ಮತ್ತು ಅಪ್ಪಾಜಿ ಮತ್ತು ಇವರು 5 ಜನನೂ ಕೂಡ ಹೋಗ್ತಾ ಇದ್ದೀವಿ. ಹೋಗ್ತಾ ದಾರಿನಲ್ಲಿ ನಮಗೆ ಸೂರ್ಯಕಾಂತಿ ಅಂದರೆ ಸನ್ಫ್ಲವರ್ದು ತೋಟ ಕಾಣಿಸ್ತು. ಸೊ ಹಂಗಾಗಿ ಅಲ್ಲೊಂದು ಫೋಟೋಸ್ ತಗೊಳ್ಳೋಣ ಅಂತ ಹೇಳಿ ಸ್ಟಾಪ್ ಮಾಡಿದ್ವಿ. ಎಷ್ಟು ಚೆಂದ ಕಾಣಿಸ್ತಾ ಇತ್ತು ಅಂತಂದರೆ ಹತ್ತಿರ ಹೋಗಿ ತೋರಿಸ್ತೀನಿ ನಾನು ನಿಮಗೆ. ಬೆಳಿಗ್ಗೆ ಇದು ಸನ್ರೈಸ್ ಆಗೋ ಟೈಮ್ನಲ್ಲಿ ಸೂರ್ಯ ಯಾವ ಕಡೆ ಹುಡ್ತಾನೆ ಅಲ್ವಾ, ಅಂದರೆ ಪೂರ್ವ ದಿಕ್ಕಿಗೆ ಆ ಹೂವೆಲ್ಲನೂ ಕೂಡ ಸೂರ್ಯನಿಗೆ ಮುಖ ಮಾಡಿ ಇದ್ವು. ತೋರಿಸ್ತೀನಿ ನೋಡಿ ನಾನು. ಎಷ್ಟು ಚೆಂದ ಅಂದರೆ ನಿಜವಾಗ್ಲೂ ಎಲ್ಲ ಹೂಗಳು ಅಷ್ಟೇ ಸೂರ್ಯನ ಕಡೆಗೆ ಮುಖ ಮಾಡಿನೇ ಅವು ಒಂಥರ ಹಿಂಗೆ ಅಳಿರೋ ಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಕಡೆ ಟರ್ನ್ ಮಾಡಿದರೂ ಕೂಡ ಟರ್ನ್ ಆಗ್ತಿಲ್ಲ, ಅಷ್ಟು ಚೆಂದ ಅವು ಪೂರ್ವ ದಿಕ್ಕಿನ ಕಡೆಗೆ ಮುಖ ಮಾಡಿ ಹಾಗೆ ಅಳ್ಕೊಂಡಿರೋ ಥರ ಇತ್ತು. ಸೊ ಒಳಗಡೆ ಹೋಗಿ ಒಂದಿಷ್ಟು ಫೋಟೋಸ್ನ ತಗೊಳ್ಳೋಣ ಅಂತ ಹೇಳಿ ಹೋಗಿದ್ವಿ. ನೋಡಿ ಎಲ್ಲ ಒಂದು ಫ್ಲವರ್ ಫೇಸಸ್ ಅಷ್ಟೇ ಒಂದೇ ಡೈರೆಕ್ಷನಲ್ಲಿದೆ, ನೀವು ಇಲ್ಲಿ ನೋಡ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ, ಸೂಪರ್ ಆಗೈತೆ. ನಡಿ ಹೋಗೋಣ. ನನಗಂತೂ ಭಾಳ ಇಷ್ಟ ಆಯಿತು. ಒಂಥರ ಚೆನ್ನಾಗಿ ಒಂಥರ ಏನೋ ಇದು ಕ್ರಿಯೇಟ್ ಮಾಡ್ದಂಗೆ ಐತೆ ಫೋಟೋ ಹೊಡೋಕ್ಕೆ. ಅಲ್ಲಿ ಒಂದಿಷ್ಟು ಫೋಟೋಸ್ನ ತೊಗೊಂಡು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ವಿ. ಮಾರ್ನಿಂಗ್ ಸ್ವಲ್ಪ ಬೇಗ ಹೋದರೆ ಈ ಥರ ಎಲ್ಲ ಚೆನ್ನಾಗಿರೋ ಕ್ಲೈಮೇಟ್ನ ನಾವು ನೋಡ್ಬೋದು. ಮತ್ತು ಇಲ್ಲೆಲ್ಲ ಸ್ವಲ್ಪ ಘಾಟ್ ಸೆಕ್ಷನ್ ಇರೋದ್ರಿಂದ ಸ್ವಲ್ಪ ಕ್ಲೌಡಿ ಥರ ಇತ್ತು ಕ್ಲೈಮೇಟು, ಮತ್ತು ಫೋಗ್ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇತ್ತು. ಮತ್ತು ಸನ್ಫ್ಲವರ್ದು ಒಂದು ತೋಟ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂತ ಹೇಳ್ಬೋದು. ಫೋಟೋಸು ಅಷ್ಟೇ ತುಂಬ ಚೆನ್ನಾಗಿ ಬಂತು. ಸೊ ಹಾಗೇ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಗೊಡಚಿ ವೀರಭದ್ರೇಶ್ವರ ಟೆಂಪಲ್ ಅಂದರೆ ಗೊಡಚಿ ವೀರಭದ್ರೇಶ್ವರ ನಮ್ಮ ಮನೆ ದೇವರು. ಸೊ 1 ಇಯರ್ ಆಗಿತ್ತು. ಲಾಸ್ಟ್ ಇಯರ್ ಹೋಗಿದ್ವಿ ನಾವು, ಮತ್ತೆ ಹೋಗೋದಕ್ಕೆ ಆಗಿರಲಿಲ್ಲ. ತುಂಬ ಸತಿ ಹೋಗಬೇಕು ಅಂತ ಹೇಳಿ ಬರೀ ಕ್ಯಾನ್ಸಲ್ ಮಾಡೋದೇ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಕಾರ್ ತೊಗೊಂಡ್ಮೇಲೆ ನಾವು ಕೂಡ ಹೋಗಿ ಪೂಜೆ ಮಾಡಿಸಿರಲಿಲ್ಲ. ಹಾಗಾಗಿ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ವಿ. ಸೊ ಯಾವಾಗಲೂ ಅಷ್ಟೇ ನನಗೆ ಗೊಡಚಿ ವೀರಭದ್ರೇಶ್ವರ ಟೆಂಪಲಿಗೆ ಹೋಗೋವಾಗ ಒಂದು ಇನ್ಸಿಡೆಂಟ್ ಯಾವಾಗಲೂ ಅಷ್ಟೇ ನೆನಪಾಗುತ್ತೆ. ನಮ್ಮ ಮನೆಯಲ್ಲಿ ಅಪ್ಪಾಜಿ ಫಸ್ಟ್ ಟೈಮ್ ಕಾರ್ ತೊಗೊಂಡಾಗ, ಅಂದರೆ ಫಸ್ಟ್ ಟೈಮ್ ನಾವು ಜಸ್ಟ್ ಕಾರ್ನ ತೊಗೊಂಡಿದ್ವಿ. ಸೊ ಆ ಕಾರ್ ತೊಗೊಂಡಾಗ ನೆಕ್ಸ್ಟ್ ಡೇ ನಾವು ಪೂಜೆ ಮಾಡಿಸೋಣ ಮನೆ ದೇವರಿಗೆ ಅಂತ ಹೇಳಿ ಹೋಗಿದ್ವಿ. ಓಕೆನಾ. ಸೊ ಅಲ್ಲಿ ಹೋಗೋವಾಗ ಅಂದರೆ ಪೂಜೆ ಮುಗಿಸಿ ಬರೋವಾಗ ನಮಗೆ ಒಂದು ಆಕ್ಸಿಡೆಂಟ್ ಆಯಿತು. ಅಂದರೆ ದೊಡ್ಡ ಆಕ್ಸಿಡೆಂಟ್ ಏನಿಲ್ಲ, ಸಣ್ಣ ಆಕ್ಸಿಡೆಂಟೇ ಆಗಿರೋದು. ಸೊ ಒಂದಿಷ್ಟು ಎಮ್ಮೆಗಳು ಸುಮ್ಮನೆ ಹೋಗ್ತಾ ಇರೋದು ಸಡನ್ನಾಗಿ ಬಂದು ನಮ್ಮ ಗಾಡಿಗೆ ಗುದ್ದಿರೋದು. ಸೊ ಆ ರೀತಿ ಒಂದು ಆಕ್ಸಿಡೆಂಟ್ ಆಗಿತ್ತು. ಸೊ ಅದು ಒಂದನ್ನು ನೆನೆಸ್ಕೊಂಡ್ರೆ ನನಗೆ
ಆ ರೋಡಲ್ಲಿ ಹೋಗೋವಾಗ ತುಂಬಾ ಭಯ ಅಂತ ಅನಿಸುತ್ತೆ. ಮತ್ತು ಯಾವಾಗಲೂ ಅಷ್ಟೇ ನನಗೆ ಅದೊಂದು ಇನ್ಸಿಡೆಂಟ್ ನೆನಪಾಗುತ್ತೆ. ಬಟ್ ದೇವ್ರ ಮೇಲೆ ಭಾರ ಹಾಕಿ, ಮನೆ ದೇವರು ಅಲ್ವಾ, ಸೊ ನಮ್ಮನ್ನು ಕಾಪಾಡ್ತಾನೆ ಅಂತ ಹೇಳಿ ದೇವ್ರ ಮೇಲೆ ಭಾರ ಹಾಕಿ ಹೋಗ್ತಾ ಇರ್ತೀವಿ. ಸೊ ನಿಜವಾಗ್ಲೂ ಅದೊಂದು ಇನ್ಸಿಡೆಂಟ್ ತುಂಬಾ ಭಯ ಅಂದರೆ ಮನಸ್ಸಿನಲ್ಲಿ ಅದೊಂಥರ ಕೂತ್ಕೊಂಡಂಗೆ ಆಗಿಬಿಟ್ಟಿದೆ ಆ ಒಂದು ಇನ್ಸಿಡೆಂಟು. ಸೊ ಇವಾಗಲೂ ಹೋಗೋವಾಗ ಅದೊಂದು ಇನ್ಸಿಡೆಂಟ್ ನನಗೆ ನೆನಪಾಗ್ತಾ ಇರುತ್ತೆ. ಸೊ ಇವಾಗ ಗೊಡ್ಚಿ ರೀಚ್ ಆದ್ವಿ, ನಾವು ನೋಡ್ಬೋದು ಇಲ್ಲಿ. ಸೊ ಹೊರಗಡೆ ತೆಂಗಿನಕಾಯಿ, ಬಾಳೆಹಣ್ಣು ಎಲ್ಲ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡು ಇವಾಗ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ. ಗೊಡಚಿಯಲ್ಲಿ ದೇವರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ಮತ್ತು ಅಭಿಷೇಕ ನಾವು ಹೋಗೋಷ್ಟರಲ್ಲಿ ಮುಗ್ದೋಗಿತ್ತು. ಸೊ ಹಂಗಾಗಿ ಅಲ್ಲಿ ನಾವು ನೆಕ್ಸ್ಟ್ ಡೇಗೆ ಅಭಿಷೇಕಕ್ಕೆಲ್ಲ ಬರೆಸಿ, ಮತ್ತು ನೆಕ್ಸ್ಟ್ ಹೊರಡುವಾಗ ದಾರಿನಲ್ಲಿ ಚಂದರ್ಗಿ ಅಂತ ಹೇಳಿ ಊರಿದೆ. ಸೊ ಅಲ್ಲಿ ಚಂದರ್ಗಿಯ ಸ್ವಾಮಿಗಳವರ ಮಠ ಇದೆ. ಸೊ ಅಲ್ಲೂ ಕೂಡ ಹೋಗಿ ಅವರ ಆಶೀರ್ವಾದ ಎಲ್ಲನೂ ತೊಗೊಂಡು ಹೋಗ್ತಾ ದಾರಿಯಲ್ಲಿ ಇವತ್ತು ಸೇವಂತಿಗೆ ಹೂವಿನ ತೋಟ ಕೂಡ ನೋಡಿದ್ವಿ. ದೂರದಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹೂವು ಏನಾದರೂ ಕೊಟ್ಟರೆ ತೊಗೊಂಡು ಹೋಗೋಣ, 1-2 kg ಅಷ್ಟು ಅಂತ ಹೇಳಿ ಹೋದ್ವಿ. ಸೊ ಅವರು ಹೂವೆಲ್ಲ ಹರಿತಾಯಿದ್ರು. ಅಲ್ಲಿ 1-2 kg ಅಷ್ಟು ಹೂವನ್ನ ತೊಗೊಂಡು ಸ್ವಲ್ಪ ವೀಡಿಯೋಸ್ನ ಮಾಡಿಕೊಂಡು ಹೋದ್ವಿ. ಸೊ ಎಷ್ಟು ಚೆಂದ ಕಾಣಿಸ್ತಿತ್ತು ಅಂತ ಅಂದರೆ ನಿಜವಾಗ್ಲೂ ಈ ಒಂದು ತೋಟ ನೋಡೋದಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಅಷ್ಟೇ ಚೆನ್ನಾಗಿ ಅನಿಸ್ತಾ ಇತ್ತು. ಸೊ ಅಲ್ಲಿ ಬಿಟ್ಟು ಬರೋದಕ್ಕೆ ಮನಸ್ಸಾಗ್ತಾ ಇರಲಿಲ್ಲ, ಅಷ್ಟು ನಮಗೆ ಇಷ್ಟ ಆಯಿತು ಅಂತ ಹೇಳ್ಬೋದು. ಸೊ ಈ ಥರ ನ್ಯಾಚುರಲ್ಲಾಗಿ ಗಿಡದಿಂದ ಹೂವನ್ನ ಹರ್ಕೊಂಡು ಬರೋದ್ರಲ್ಲಿ ಖುಷಿ ಇರುತ್ತಲ್ವ. ಸೊ ಆ ಖುಷಿ ನಾವು ಮಾರ್ಕೆಟಿಂದ ತೊಗೊಂಡು ಬಂದಿರೋದ್ರಲ್ಲಿ ಸಿಗೋದಿಲ್ಲ. ಅಷ್ಟು ಚೆನ್ನಾಗಿ ಅನಿಸ್ತಾ ಇತ್ತು ನನಗಂತೂ.
ನಾವು ನೆಕ್ಸ್ಟು ಶಿರ್ಸಂಗಿ ಕಾಳಿಕಾಮಾತಾ ದೇವಸ್ಥಾನಕ್ಕೆ ಹೋದ್ವಿ. ಸೊ ಈ ಟೆಂಪಲ್ ಅಷ್ಟೇ ತುಂಬ ಚೆನ್ನಾಗಿದೆ. ದೇವಿ ಅಂತೂ ತುಂಬ ಚೆನ್ನಾಗಿ ಎಷ್ಟು ಚೆಂದ ಇರುತ್ತೆ ಅಂದರೆ ದರ್ಶನ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಅಲ್ಲೂ ಕೂಡ ದರ್ಶನ ತುಂಬಾ ಚೆನ್ನಾಗಾಯಿತು. ಸೊ ಅದೆಲ್ಲ ಮುಗಿಸ್ಕೊಂಡು ಬರೋವಾಗ ಸವದತ್ತಿನಲ್ಲಿ ನಾವು ಕೋಟೆನ ನೋಡೋಣ ಅಂತ ಹೇಳಿ ಹೋದ್ವಿ. ಸೊ ಸವದತ್ತಿ ಕೋಟೆ ಹೊರಗಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನೋಡೋಣ ಅಂತ ಹೇಳಿ ಹೋಗಿದ್ವಿ. ಒಳಗಡೆನೂ ಕೂಡ ಪರವಾಗಿಲ್ಲ, ಒಂದ್ಸಲ ನೋಡ್ಬೋದು. ಸೊ ತುಂಬ ಚೆನ್ನಾಗಿದೆ. ಹೊರಗಡೆಯಿಂದೆಲ್ಲ ಏನೂ ಕೂಡ ಅಷ್ಟೊಂದು ಹಾಳಾಗಿಲ್ಲ, ನೋಡೋದಕ್ಕೆಲ್ಲ ಚೆನ್ನಾಗೇ ಇದೆ. ಒಳಗಡೆ ಏನು ಅಷ್ಟಾಗಿ ಇಂಪ್ರೂವ್ಮೆಂಟ್ ಏನೂ ಇಲ್ಲ, ಬಟ್ ಒಂದು ಸತಿ ಹೋಗಿ ನೋಡ್ಕೊಂಡು ಬರ್ಬೋದು. ಇಲ್ಲಿಂದ ವ್ಯೂ ಫುಲ್ ಸವದತ್ತಿ ಎಲ್ಲನೂ ಕಾಣಿಸ್ತಾ ಇತ್ತು, ನೋಡೋದಕ್ಕೆ ಚೆನ್ನಾಗಿ ಅನಿಸ್ತಾ ಇತ್ತು, ಹಾಗಾಗಿ ತೊಗೊಂಡೆ. ಸೊ ಈ ಹಳೆ ಕಾಲದ ಕೋಟೆ ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ. ಆ ಒಂದು ಸಿಕ್ಕಾಪಟ್ಟೆ ದೊಡ್ಡ ಗಾತ್ರದ ಕಲ್ಲುಗಳಾಗಿರ್ಬೋದು, ಮತ್ತು ಅವನು ಹೇಗೆ ಅವರು ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳಿ ತುಂಬಾ ಒಂಥರ ಗೂಸ್ ಬಂಪ್ಸ್ ಬಂದಿರೋ ಥರ ಅನಿಸುತ್ತೆ. ಕೋಟೆ ಎಲ್ಲ ನೋಡೋದಕ್ಕೆ ಅಷ್ಟು ಚೆನ್ನಾಗಿತ್ತು. ಆ್ಯಕ್ಚುಲಿ ಇದನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದರೆ ಇನ್ನೂ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ ನನಗನ್ನಿಸ್ತು. ಬಟ್ ಒಳಗಡೆ ಎಲ್ಲ ತುಂಬಾ ಕಸ ಆ ಥರ ಎಲ್ಲ ಇತ್ತು, ಅಷ್ಟೊಂದಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿರಲಿಲ್ಲ. ಸೊ ಅಷ್ಟೇ, ಹೊರಗಡೆಯಿಂದ ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿತ್ತು. ಸೊ ನೋಡಿ ಕಂಪ್ಲೀಟಾಗಿ ನಾನು ವಿಡಿಯೋನ ಶೇರ್ ಮಾಡ್ತೀನಿ.